ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫೋನ್ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಮಾರ್ನಿಂಗ್ ಎದ್ಬಿಟ್ಟು ಆರೆಂಜ್ ಮತ್ತು ಶುಂಠಿನ ಹಾಕಿ ಒಂದು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಲೆಮನ್ನು ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಜ್ವರ ಬಂದಾಗ ಈ ಆರೆಂಜ್ ಜ್ಯೂಸ್ ಈ ಥರ ನಾರ್ಮಲಾಗಿ ಮಾಡ್ಕೊಂಡು ಕುಡಿದಿರ ಈ ಥರ ಮಾಡ್ಕೊಂಡು ಕುಡಿದ್ರೆ ಬೇಗ ಜ್ವರ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ದೇಹಕ್ಕೂ ಕೂಡ ತಂಪು ಕೂಡ. ಹಾಗೆಯೇ ಶುಂಠಿ ಹಾಕಿರೋದ್ರಿಂದ ಯಾವುದೇ ತರಹ ಕೋಲ್ಡ್ ಕೂಡ ಆಗೋದಿಲ್ಲ. ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಬ್ರಾಕೊಲಿ ಅಂದರೆ ಹಸಿರು ಹೂಕೋಸು ಅಂತ ಕರೀತಾರೆ ಇದನ್ನು. ಸೊ ಅದನ್ನು ಸ್ವಲ್ಪ ಸ್ಯಾಲಡ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೋಸ್ಕರ. ಸೊ ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಬ್ರಾಕೊಲಿನ ಉದ್ದಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಊರಿಗೆ ಹೋಗೋದಿದೆ. ಸೊ ಲೈಟಾಗಿರಲಿ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಸೊ ನಮಗೆ ಸ್ಯಾಲಡ್ ಮಾಡಿಕೊಂಡು ಹಾಗೆಯೇ ಟಿಫನ್ ಕೂಡ ರೆಡಿ ಮಾಡಿದ್ದೀನಿ ಇವತ್ತು. ಅದು ಸ್ವಲ್ಪ ಸಾಫ್ಟಾಗೋವರೆಗೂ ಬೇಯಕ್ಕಿಟ್ಬಿಟ್ಟು ನಾನು ಈ ಕಡೆ ಟಿಫನ್ ಕೂಡ ರೆಡಿ ಮಾಡಿಕೊಂಡೆ. ಹಾಗೆಯೇ ಅದಕ್ಕೆ ಒಗ್ಗರಣೆ ಹಾಕಿ ರಾತ್ರಿ ಅನ್ನಕ್ಕೆ ಪೊಂಗಲ್ ಸಹ ಮಾಡಿದ್ದೆ. ಪೊಂಗಲ್ ವಿಡಿಯೋದ ನಾರ್ಮಲ್ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತೀನಿ. ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ. ಹಾಗೆಯೇ ಬ್ರಾಕೊಲಿನ ಸ್ಟೇನರಲ್ಲಿ ಅದನ್ನು ಸೋಸಿಟ್ಕೊಳ್ತಾ ಇದ್ದೀನಿ. ಎಲ್ಲ ಆದಮೇಲೆ ಚಟ್ನಿ ಕೂಡ ಮಾಡಿಕೊಂಡೆ ಪೊಂಗಲ್ಗೆ. ಹಾಗೆಯೇ ಇದೆಲ್ಲ ಮಾಡೋ ಅಷ್ಟರಲ್ಲಿ ಬೋಂಡ ರೆಡಿ ಮಾಡಿರಲಿಲ್ಲ ನಾನು. ಅವ್ರಿಗೆ ನಮ್ಮ ಮನೆಯಲ್ಲಿ ಏನಾದರೂ ಸೈಡ್ ಡಿಶ್ ಇಲ್ಲ ಅಂದರೆ ಯಾರು ತಿನ್ನೋದು ಇಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ಬಂದು ಅದನ್ನು ರೆಡಿ ಮಾಡ್ತಾಯಿದ್ರು. ಸೊ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಬ್ರಾಕೊಲಿನ ಹಾಕ್ಕೊಂಡು ಸಾಫ್ಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಒಂಚೂರು ಪೆಪ್ಪರ್ ಪೌಡರು, ಸಾಲ್ಟ್ ಎಲ್ಲ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಊರಿಗೆ ಹೋಗೋ ಬ್ಯುಸಿನಲ್ಲಿ ಕ್ಯಾಮ್ರಾ ಎಲ್ಲೆಲ್ಲೋ ಹೋಗ್ತಾಯಿತ್ತು. ಸೊ ಆದ್ರೂ ಒಂಚೂರು ನಾನೇ ಕೈಯಲ್ಲಿ ಹಿಡ್ಕೊಂಡೆ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಸಾಫ್ಟಾಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಗರಂ ಮಸಾಲ, ಹಾಗೆಯೇ ಚಿಕನ್ ಮಸಾಲ ಮತ್ತು ಪೆಪ್ಪರು, ಉಪ್ಪು ಇದೆಲ್ಲ ಹಾಕಿಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಕೊಟ್ಟಿದ್ದೆ. ಅದಾದಮೇಲೆ ಟಿಫನ್ ಕೂಡ ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಸಹ ಪ್ಲೇಟಲ್ಲಿ ಹಾಕ್ಕೊಂಡು ಎಲ್ಲರಿಗೂ ಸರ್ವ್ ಮಾಡಿದೆ. ಅದಾದಮೇಲೆ ಊರಿಗೆ ಹೋಗಬೇಕಾಗಿತ್ತು. ಸೊ ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ಮನೆಯಲ್ಲಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅವರು ಹೋದ ತಕ್ಷಣ ಕ್ಯಾಮ್ರಾಗೆ ಹಾಯ್ ಮಾಡ್ತಾ ಹೇಳ್ತಾ ಇದ್ದಾರೆ. ಹಾಯ್ ಮಾಡಿದ್ರು. ಅದಾದಮೇಲೆ ಎಲ್ಲರೂ ನೆಂಟರೆಲ್ಲ ಬಂದಿದ್ದರು. ಆಲ್ರೆಡಿ ನಾವು ಹೋಗಿದ್ದು ತೇರು ದಿನ ಹೋಗಿದ್ದು, ನಮ್ಮೂರ ತೇರು ದಿನ ಹೋಗಿದ್ದು. ಆವತ್ತಿನ ದಿನ ಆಲ್ರೆಡಿ ಎಲ್ಲರೂ ಮುಂಚಿನ ದಿನವೇ ಬಂದಿದ್ದರು. ನನ್ನ ಮಗು ಇರೋ ಕಾರಣ ನಾನು ಆವತ್ತಿನ ದಿನ ಮಾತ್ರ ರೆಡಿ ಆಗಿಬಿಟ್ಟು ಇಲ್ಲಿಂದನೇ ನಮ್ಮ ಮನೆಯಿಂದನೇ ಹೋದ್ವಿ. ಎಲ್ಲರೂ ಚೌಕಾಬಾರ ಆಡ್ತಾಯಿದ್ದಾರೆ. ಇವರೆಲ್ಲ ಬಂದು ನಮ್ಮ ಮಾವವರ ಚಿಕ್ಕಮ್ಮಂದರು. ಅದಾದಮೇಲೆ ನಾವು ಹೋಗಿದ್ದ ಮನೆ ಹಾಯ್ ಮಾಡ್ತಾ ಇದ್ದಾರಲ್ವ, ಅವ್ರು ಬಂದು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪ. ಅವ್ರ ಮನೆಗೆ ನಾವು ಹೋಗಿದ್ದು. ಅವ್ರ ಫ್ಯಾಮಿಲಿನಲ್ಲಿ ನಮ್ಮ ಯಜಮಾನ್ರೇ ದೊಡ್ಡವರು. ಫಸ್ಟ್ ಇವ್ರದ್ದೇ ಮದುವೆ. ಆಮೇಲೆ ಎಲ್ಲ ಆಡಿಕೊಂಡು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿಯಾಗುತ್ತೆ. ಈ ಥರ ನಾನು ರೇರ್ ಹೋಗ್ತೀನಿ. ಎಲ್ಲಾದರೂ ಹೋದರೆ ಈ ಥರ ಎಲ್ಲರೂ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಅದಾದಮೇಲೆ ತೇರು ಬರೋ ಟೈಮ್ಗೆ ಸ್ವಲ್ಪ ಹೊತ್ತು ಅಲ್ಲಿದ್ಬಿಟ್ಟು ಅದಾದಮೇಲೆ ನನ್ನ ತಂಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಹೊರಟಿದ್ವಿ ಎಲ್ಲರೂ ಆಚೆ ತೇರು ಬರೋ ಹತ್ರ. ಸೊ ಮಕ್ಕಳಿಗೆಲ್ಲ ರೆಡಿ ಮಾಡಿಸಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಎಲ್ಲರನ್ನೂ ಇಳಿಸ್ತಾ ಇದ್ದೆ ನಾನು. ಅದು ಕೂಡ ವಿಡಿಯೋ ಮಾಡಿಕೊಂಡೆ. ಆಚೆಯಿಂದ ಮನೆ ಕಾಣಿಸ್ತಾ ಇದೆ ನೋಡಿ, ಇಷ್ಟು ಮನೆ. ಅದಾದಮೇಲೆ ತೇರು ನೋಡಿಕೊಂಡು ನಮ್ಮ ರೋಡ್ ಹತ್ರ ಬಂದಮೇಲೆ ಅದು ಪೂಜೆ ಕೊಟ್ಬಿಟ್ಟು ದೇವ್ರಿಗೆ ನೈಟ್ ಬಂದು ಕರ್ಗ ಕೂಡ ಶೂಟ್ ಮಾಡಿಕೊಂಡೆ. ಕ್ಷತ್ರಿಯಸ್ದು ನಮಗಂತೂ ನಮ್ಮ ಕರ್ಗ ಯಾವುದೇ ಹಬ್ಬ ಬರಲಿ, ನಮ್ಮ ಕರ್ಗ ಮಾಡೋದು ಅಂದರೆ ನಮಗೆ ತುಂಬಾ ಹೆಮ್ಮೆ. ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲ ಕರ್ಗ ಎಲ್ಲ ನೋಡಿಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಇದು ಮಾರ್ನಿಂಗು, ತೇರು ದಿನ ಮಾರ್ನಿಂಗು. ಕರ್ಗ ಎಲ್ಲ ನೋಡಿಕೊಂಡು ಕರ್ಗ ಬರೋ ಟೈಮ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಮ್ಮ ಆಂಟಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಕರ್ಗದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಲ್ಲಿ ಬ್ಯುಸಿನಲ್ಲಿ. ಸೊ ಇದನ್ನು ನೋಡಿಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಸೊ ಇಷ್ಟೊತ್ತು ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ವಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಿಗೆ ಮುಗಿಸ್ತಾ ಇದ್ದೀನಿ.
ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.